ಇನ್ನು ರಸ್ತೆ ಗುಂಡಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಟಿವಿನ ಕೂಡ ಒಂದು ಅಭಿಯಾನ ಮಾಡಿತ್ತು. ಎಲ್ಲೆಲ್ಲಿ ರಸ್ತೆಯ ಹಣೆಬರಹ ಯಾವ ರೀತಿ ಇದೆ ಅಂತ ತೋರಿಸುವಂಥ ಪ್ರಯತ್ನ ಮಾಡಿತ್ತು. ಈಗ ರಸ್ತೆ ಗುಂಡಿ ಮತ್ತು ಕಸದ ವಿರುದ್ಧ ಬಿಜೆಪಿ ಪ್ರತಿಭಟನೆ ಶುರುವಾಗಿದೆ. ವಿಜಯನಗರದಲ್ಲಿ ರಸ್ತೆ ಗುಂಡಿಗಳ ಪರಿಶೀಲನೆಯನ್ನು ಅಶೋಕ್ ಮಾಡಿದರು. ವಿಜಯನಗರದಲ್ಲಿ ಎಷ್ಟು ಗುಂಡಿಗಳಿವೆ, ನಗರ ಬಾವಿಯ ಅಮರಜ್ಯೋತಿ ನಗರದಲ್ಲೂ ಕೂಡ ಪರಿಶೀಲನೆ ಆಯಿತು. ಅದಕ್ಕೆ ಬಿಳಿ ಪೇಂಟನ್ನು ಹಚ್ಚಿ ಅಭಿಯಾನ ಮಾಡ್ತಾ ಇದ್ದಾರೆ. ನೋಡಿ, ಈ ರೀತಿ ಬಿಳಿ ಪೇಂಟ್ ಹಚ್ಚಿ ಪ್ರತಿಭಟನೆ. ಅಶೋಕ್ ಅಲ್ಲಿ ನಡೆದಾಡ್ತಾ ಇದ್ದಾರೆ. ಅವರ ಪಕ್ಕದಲ್ಲಿ ಮುನಿರತ್ನ ತುಂಬ ಸಂದರ್ಭಗಳಲ್ಲಿ ದಯವಿಟ್ಟು ನಮಗೇನಾದರೂ ಈ ಅನುದಾನ ಕೊಡಿ ಅಂಥೇಳಿ ಹೋಗಿ ಡಿ ಕೆ ಶಿವಕುಮಾರ್ ಅವರ ಕಾಲಿಗೆ ಬಿದ್ದಿದ್ದು, ಅದಾದಮೇಲೆ ವೇದಿಕೆ ಮೇಲೆ ಹತ್ತಿ ಮೈಕನ್ನು ಇಸ್ಕೊಂಡು ಮಾತಾಡಿದ್ದು ಅದೆಲ್ಲವೂ ಕೂಡ ನೋಡಿದ್ದೀವಿ ನಾವು. ಸೊ ಅವರ ಏರಿಯಾದಲ್ಲಿ ಹೋಗಿ ಸುತ್ತಾಡ್ತಾ ಇದ್ದಾರೆ ವಿಪಕ್ಷ ನಾಯಕರು. ಎಲ್ಲೆಲ್ಲಿ ಸ್ಥಿತಿಗತಿಗಳು ಯಾವ ರೀತಿ ಇದೆ, ಆ ಗುಂಡಿಗಳ ಪರಿಶೀಲನೆ ಕೂಡ ಆಗ್ತಾ ಇದೆ. ಇದು ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರೆ ಗುಂಡಿಗಳು. ಇಲ್ಲಿ ತನಕ 18,000 ಗುಂಡಿಗಳನ್ನು ಮುಚ್ಚಿದಾರಂತೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯವರು. ಇನ್ನೂ ಕೂಡ ನಾವು ವೇಗ ಜಾಸ್ತಿ ಮಾಡ್ತೀವಿ, ಇನ್ನೆರಡು ದಿನದಲ್ಲಿ ಗುಂಡಿಗಳೇ ಇರಲ್ಲ. 18,000 ಗುಂಡಿಗಳು. ನವೆಂಬರ್ 10 ರಸ್ತೆ ಗುಂಡಿಗಳನ್ನು ಮುಚ್ಚಿಬಿಡ್ತೀವಿ. ನಾಳೆ 9, ನಾಡಿದ್ದು 10. ಬೆಂಗಳೂರು ಪಶ್ಚಿಮ 5,530 ಗುಂಡಿಗಳು, ಬೆಂಗಳೂರು ದಕ್ಷಿಣ 3,136 ಗುಂಡಿಗಳು, ಬೆಂಗಳೂರು ಪೂರ್ವ 3,225 ಗುಂಡಿಗಳನ್ನು ಮುಚ್ಚಲಾಗಿದೆಯಂತೆ. ಪಾಲಿಕೆ ವಾರು ಗುಂಡಿ ಮುಚ್ಚಿದ ವಿವರಗಳು: ಪಶ್ಚಿಮದಲ್ಲಿ 5,530, ದಕ್ಷಿಣದಲ್ಲಿ 3,136, 17,685 ಗುಂಡಿಗಳು. ಪಾಟ್ ಹೋಲ್ ಫಿಲ್ಲಿಂಗ್ನಲ್ಲಿ ಕನಿಷ್ಠ 18,000 ಪಾಟ್ ಹೋಲ್ಸ್ನ ಫಿಲ್ ಮಾಡಿದ್ದೇವೆ. ಇದು ನಂಬರ್ ಎಷ್ಟು ಇಂಪಾರ್ಟೆಂಟ್ ಇಲ್ಲ, ಮಾತ್ರ CM ಅವರ ನಿರ್ದೇಶನ ಪ್ರಕಾರ ನಾವು ಹಗಲು ರಾತ್ರಿ ನಮ್ಮ ಜನರು, ಈಗ ಮಳೆಗಾಲ ಮುಗಿದಿದೆ, ಅವರು ಇನ್ನೂ ಏನು ಉಳಿದಿದೆ ಅದನ್ನು ಮುಗಿಸ್ಲಿಕ್ಕೆ ಕ್ರಮ ತಗೊಳ್ತಾರೆ. ಡೈಲಿ ನಮ್ಮ ಸೆಕ್ರೆಟರಿ ಅವರ ನಿರ್ದೇಶನ ಮತ್ತು ಮಿನಿಸ್ಟರ್ ಅವರ ನಿರ್ದೇಶನ ಪ್ರಕಾರ ನಮ್ಮ ಜನರು ರಾತ್ರಿ ಸಹ ನಮ್ಮ ಕಮಿಷನರ್ ಅವರು ನೋಡಲ್ ಆಫೀಸರ್ಸ್ ಎಲ್ಲ ಅಪಾಯಿಂಟ್ಮೆಂಟ್ ಮಾಡಿ ಅವರು ಸಹ ಮಾನಿಟರ್ ಮಾಡಿಬಿಟ್ಟು ಈ ಪಾಟ್ ಹೋಲ್ಸ್ ಎಲ್ಲೆಲ್ಲಿ ಜಾಸ್ತಿ ಹೆಚ್ಚಿದೆ ಅದನ್ನು ಕಡಿಮೆ ಮಾಡಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಈಗ ಫಸ್ಟು ಆರ್ಟಿರಿಯಲ್ ರೋಡ್ಸ್ನಲ್ಲಿ ವಿಶೇಷ ಗಮನ ನಾವು ತಗೊಂಡಿದ್ದೇವೆ.